ಎಲ್ಲರಿಗೂ ನಮಸ್ಕಾರ. ಇವತ್ತು ಎಲ್ಲ ಪತ್ರಿಕಾ ಮಿತ್ರರನ್ನ ಇವತ್ತು ಸಭೆ ಕರೆದಿರೋ ಉದ್ದೇಶ, ನಿನ್ನೆ ಮೊನ್ನೆ ಸನ್ಮಾನ್ಯ ಮಾಲೂರು ತಾಲೂಕಿನ ಮಾಜಿ ಶಾಸಕರಾದಂಥ ಮಂಜುನಾಥ್ ಗೌಡರು ಒಂದು ಪ್ರೆಸ್ ಮೀಟನ್ನು ಕರೆದಿರೋದು ನೋಡಿದೆ. ನಾನು ವಿಶೇಷವಾಗಿ ಅವರ ಉದ್ದೇಶ ಇದ್ದಿದ್ದೇ ಬೇರೆ, ಅದನ್ನು ನನ್ನ ಕೂಡ ತಂದುಬಿಟ್ಟಿದ್ದಾರೆ. ಅದರಿಂದ ನಾನು ಈಗ ಮಾತಾಡಬೇಕಾಗಿದೆ, ಅದಕ್ಕೆ ನಾನು ಹೇಳಬೇಕಾಗಿದೆ. ಅದರಿಂದ ನಾನು ನಿಮ್ಮನ್ನೆಲ್ಲ ಕರೆದಿದ್ದೀನಿ. ಅಗಲಕೋಟೆ ಜಮೀನು ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅವರು. ಅಗಲಕೋಟೆ ಜಮೀನು ಸುಮಾರು ಎಕರೆಗಳು, ಜಾಗವನ್ನು ಅಕ್ರಮವಾಗಿ ಯಾರೋ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಅಗಲಕೋಟೆ ಜಮೀನು ಅಂದರೆ ಅದಕ್ಕೊಂದು ಇತಿಹಾಸ ಇದೆ. ಅಗಲಕೋಟೆ ಜಮೀನು ಅಂದರೆ ಮೊದಲು ಅಗಲಕೋಟೆ ಸೀನಪ್ಪನವರು ಅಂತಿದ್ರು. ನಾವು ಹುಡುಗರಾಗ ನಾವು ತುಂಬ ಹತ್ತಿರವಾಗಿ ನೋಡಿದಂಥವ್ರು. ಆ ಊರಿಗೆ ನಮ್ಮ ಅಕ್ಕನ ಕೂಡ ಕೊಟ್ಟಿದ್ದೀವಿ ಪಕ್ಕದಲ್ಲೇ. ಸುಮಾರು 45 ವರ್ಷದಿಂದ ನಾನು ನೋಡ್ತೀನಿ. ನಾನು ಅದೊಂದು ಜೋಡಿ ಅಗಲಕೋಟೆ ಸೀನಪ್ಪನವ್ರದ್ದು. ಆ ಜಮೀನು ಅಗಲಕೋಟೆ ಸೀನಪ್ಪನವ್ರು ಯಾರೋ ಬೇರೆಯವ್ರಿಗೆ ಮಾರಿ ಹಾಕಿದ್ರು. ಅವ್ರು ಈಗ ಬೇರೆಯವ್ರು ಇನ್ನೊಬ್ರಿಗೆ ಮಾರಿದ್ದಾರೆ. ಈಗ ಅದು ತಗೊಂಡಿರೋದು ಯಾರು ಅಂದರೆ ನಮ್ಮ ಉಡಿ ವಿಜಯ್ ಕುಮಾರ್ ಅವರು ಫ್ರೆಂಡ್ಸ್ ಎಲ್ಲ ತಗೊಂಡಿದ್ದಾರೆ. ಅದು ತಗೊಂಡಾದ್ಮೇಲೆ ಮಂಜುನಾಥ್ ಗೌಡರು ಪ್ರೆಸ್ ಮೀಟನ್ನು ಮಾಡುವಂಥದ್ದು ಅಕ್ರಮವಾಗಿದೆ ಅನ್ನೋದನ್ನ ಮಾತಾಡುವಂಥದ್ದು ನಾವೆಲ್ಲ ಕೇಳ್ತಾ ಇದ್ದೀವಿ. ಅವ್ರು ಏನಾದರೂ ಮಾಡ್ಕೊಳ್ಳಿ, ನನಗೆ ಅದಕ್ಕೆ ಸಂಬಂಧ ಇಲ್ಲ. NDA ಮೈತ್ರಿ ಪಕ್ಷದವ್ರು ಈಗ ಅವರು ಪಾಪ ಯಾಕೋ ಏನೋ ಮೈತ್ರಿ ಪಕ್ಷದಲ್ಲಿ ಅವರವರಿಗೆ ಪಾಪ ಭಯ ಬಂದ್ಬಿಟ್ಟಿದಂಗೆ ಅದೇ. ಉಡಿ ವಿಜಯ್ ಕುಮಾರ್ ಅವರು JDS ಅನ್ನೋಷ್ಟರಲ್ಲಿ ಮೈತ್ರಿ ಪಾರ್ಟಿ ಪಕ್ಷ, ಇವರು BJP, ಇವರ ಡಿಫರೆನ್ಸು ಈಗ ಈ ರೀತಿ ಹೊರಟಿದ್ದಾರೆ ಅಗಲಕೋಟೆ ಜಮೀನು ತೋರಿಸ್ಕೊಂಡು. ನಾನು ಕೂಡ ಅದನ್ನು ಸ್ವಾಗತ ಮಾಡ್ತೇನೆ. ಈಗಾಗಲೇ ಅಲ್ಲಿ ಅಗಲಕೋಟೆ ಜಮೀನಲ್ಲಿ 50 ಎಕರೆ ಜಾಗ ಸರ್ಕಾರಿ ಶಾಲೆಗೆ ಸೇರಿದೆ ಅನ್ನೋದ್ರ ಬಗ್ಗೆ ವಿಷಯ ಗೊತ್ತಾಗಿದ್ದ ತಕ್ಷಣ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ತಹಸೀಲ್ದಾರ್ ಮತ್ತು BO ಅವ್ರನ್ನ ಸಭೆ ಮಾಡಿ ಯಾವುದೇ ಮುಲಾಜಿಲ್ಲದೆ ಆ ಜಾಗದಲ್ಲಿ ಸರ್ಕಾರಿ ಶಾಲೆಗೆ ಅಂತ 50 ಎಕರೆ ಜಾಗ ಇದ್ದರೆ ಅದನ್ನು ವಾಪಸ್ ತಗೊಬೇಕಾಗ್ತದೆ. 50 ಎಕರೆ ಜಾಗ ಇದ್ದರೆ ನಾವು ಏನಾದರೂ ಒಂದು ಒಳ್ಳೆ ಪ್ರಾಜೆಕ್ಟನ್ನು ಎಜುಕೇಷನ್ಗೆ ಸಂಬಂಧಪಟ್ಟಂಥದ್ದು ಮಾಡಬೇಕಾಗ್ತದೆ ಅಂತೇಳಿ ನಾನು ತಹಸೀಲ್ದಾರ್ BOಗೆ ಹೇಳಿ ಅದನ್ನು ಈಗಾಗಲೇ ಲೆಟ್ರ್ ಕೂಡ ಬರೆಸಿದ್ದೀವಿ. ನಾವು 10/2/26 ಎಷ್ಟು ತಿಂಗಳಾಯಿತು? 2ನೇ ತಿಂಗಳು. ಎಷ್ಟನೇ ತಿಂಗಳಪ್ಪ ಇದು? 10/2/26ರಲ್ಲಿ ಜಿಲ್ಲಾ ಅಧಿಕಾರಿಗಳಿಗೆ ತಹಸೀಲ್ದಾರರು ಮತ್ತು BO ಕೂಡ ಲೆಟರ್ ಬರೆಸಿದ್ದೀನಿ. ಈ ಜಾಗ ಆ ಥರ ಏನಾದರೂ ಇದ್ದರೆ ಈ ಜಾಗವನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿ ನೀವು ಅಂತೇಳಿ ಬರೆಸಿದ್ದೀನಿ. ನಾನು ಪರ ಇದ್ದೀನಿ. ನಾನು ಏನು ಪರ? ಸರ್ಕಾರದ ಆಸ್ತಿನ ಸರ್ಕಾರಕ್ಕೆ ಉಳಿಸ್ಕೊಳೋದು ಪರ ಇದ್ದೀನಿ. ನಾನು ಹೆಚ್ಚಿಗೆ ಏನು ಮಾತಾಡೋಕೆ ಹೋಗೋದಿಲ್ಲ. ಇದರದ್ದು ಅಗಲಕೋಟೆ ಜಮೀನ್ದು ಒಂದು ಮೆಸೇಜ್, ನಾನು ಏನು ಈ ಅಕ್ರಮ ಆಸ್ತಿ ಮಾಡ್ಕೊಂಡಿರೋರು ಪರವಾಗಿದ್ದೀನಿ ಅಂತ ಇಲ್ಲ. ಮಾಜಿ ಶಾಸಕರು ಒಂದು ಮಾತನ್ನ ಹೇಳಿದ್ದಾರೆ, ಸೈಲೆಂಟ್ ಆಗಿ ಹಾಕಿದ್ದಾರೆ ಅಂತ ಗೊತ್ತು, ಸೈಲೆಂಟ್ ಆಗಿದ್ದಾರೆ ಅಂತ. ಇವರಿಗೆಲ್ಲ ಅದೆಲ್ಲ ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲ. ಸೈಲೆಂಟ್ ಆಗಿಲ್ಲ. ನಾನು ಈಗಾಗಲೇ ಲೆಟರ್ ಬರೆಸಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ಒಂದು ಪ್ರೂಫ್ ಕೂಡ ಕೊಟ್ಟಿದ್ದೀನಿ. ಜನರನ್ನ ಮಾತುಗಳಲ್ಲಿ ಯಾಮಾರಿಸ್ಬೋದು ಅಂದರೆ ಅದೆಲ್ಲ ಮಾಲೂರು ತಾಲೂಕಲ್ಲಿ ಕೇಳಲ್ಲ. ಗೌರವವಾಗಿ ವಾಸ್ತವಾಂಶವಾಗಿ ಏನಾದಿದ್ರೆ ಮಾತಾಡಿದಾಗ ನಮ್ಮ ತಾಲೂಕಿನ ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅದನ್ನ ಅಕ್ಸೆಪ್ಟ್ ಮಾಡಿ ತೋರಿಸಿದ್ದಾರೆ. ಅದರಿಂದ ನಾನು ಯಾರೇ ಅಕ್ರಮ ಇದ್ರೂ ಕೂಡ ಅದರ ಪರ ಇಲ್ಲ ಅನ್ನೋದನ್ನ ಒಂದು ಮೆಸೇಜನ್ನು ಕೊಡ್ತಾ ಇದ್ದೀನಿ. ನಿಮ್ಮ ಮುಖಾಂತರ
ಅವ್ರಿಗೂ ಮತ್ತು ನನ್ನ ತಾಲೂಕಿನ ಜನತೆಗೂ ಕೂಡ. ಅದ್ರ ಬಿಟ್ಟರೆ ಬೇರೆ ವಿಷಯಕ್ಕೆ ಬಂದ್ಬಿಡ್ತೀನಿ ನಾನು. ಈಗ ನಾನು ನಮ್ಮ ಡೈರಿ ವಿಷಯದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕೋಲಾರ ಡೈರಿಯಲ್ಲಿ 300 ಕೋಟಿ ಹಗರಣ ಆಗಿದೆ. ಈಗಾಗಲೇ ಲೋಕಾಯುಕ್ತ ಕೂಡ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಅಂತ. ನೋಡಿ, ಜವಾಬ್ದಾರಿ ಸ್ಥಾನದಲ್ಲಿರೋರು ಜವಾಬ್ದಾರಿ ಮಾತಾಡಬೇಕಾಗ್ತದೆ, ಮಾಹಿತಿ ಕರೆಕ್ಟಾಗಿ ಕೊಡಬೇಕಾಗ್ತದೆ. ಅದನ್ನು ಬಿಟ್ಟು ಮನಸ್ಸು ಬಂದಂಗೆಲ್ಲ ಮಾತಾಡೋಂಥದ್ದು ಇದು ಒಳ್ಳೆ ಮೆಸೇಜು ಅಲ್ಲ. ಆ ಲೀಡರ್ಶಿಪ್ಗೂ ಕ್ವಾಲಿಟಿ ಇರಲ್ಲ. ನನ್ನ ಅನುಭವ ಇದು. ಆಮೇಲೆ ಮಾಲೂರು ತಾಲೂಕಿನ ಜನತೆ ಕೂಡ ಅಷ್ಟೇ, ಒಳ್ಳೇದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಇಂಥವ್ರನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಇವರು ಏನಾಗಿದೆ, ಮೊದಲಿಂದ ಇದೇ ರೂಢಿ ಆಗ್ಬಿಟ್ಟಿದೆ. ಮೊದಲು ನಾನು ಅವ್ರ ಜೊತೆಲಿದ್ದಾಗ ತುಂಬ ಒಳ್ಳೆಯವನು, ಹೊಸಕೋಟೆಯಿಂದ ಕರ್ಕೊಂಬಂದು ಒಂದು ಟೈಮ್ MLA ಕೂಡ ಮಾಡೋಂಥ ಸಂದರ್ಭದಲ್ಲಿ ತುಂಬ ಒಳ್ಳೆಯವನು ನಾನು. ಅದು ಅವ್ರು ಬಿಟ್ಟಾದ ಮೇಲೆ ಮತ್ತೆ ನಾನು ಬೇಕಾದಷ್ಟು ನಾನು ತೊಂದರೆ ಕೊಟ್ಟಿದ್ದು ಅವತ್ತಿಂದ ಇದೇ ಸೇಮ್ ಇವತ್ತೇನು ಪ್ರಾರಂಭ ಮಾಡಿದಾರಲ್ಲ ಈಗ, ಅದನ್ನೇ ಅವತ್ತು ನಾನು 16, 17ರಲ್ಲಿ ಕೂಡ ತುಂಬ MLA ಫೋರನ್ನು ಬಳಸ್ಕೊಂಡು ಇಲ್ಲಿ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಕೇಸ್ಗಳು ಹಾಕ್ಸೋಂಥದ್ದು, ಅಕ್ರಮ ಗಣಿಗಾರಿಕೆ ಅಂತ ಮಾಡಿಸೋಂಥದ್ದು, ಅಕ್ರಮ ಆಸ್ತಿಗಳು ಮಾಡ್ಕೊಂಡ್ಬಿಟ್ಟವ್ರೆ ಅಂತ ಮಾಡೋಂಥದ್ದು, ಇದೆಲ್ಲ ಮಾಡಿಕೊಂಡು ಇದನ್ನೆಲ್ಲ ನೋಡಿಕೊಂಡೇ ನಾನು ಇವ್ರ ಮೇಲೆ 2 ಸಾರಿ MLA ಆಗಿರೋದು. ನನ್ನ ತಾಲೂಕಿನ ಜನ, ಮಾಲೂರು ತಾಲೂಕಿನ ಜನ ತುಂಬ ರೆಸ್ಪೆಕ್ಟ್ಗೆ ಗೌರವ ಕೊಡುವಂಥ ಮಾಲೂರು ತಾಲೂಕಿನ ಜನ. ಇವರು ಮತ್ತೆ ಈಗ ಪ್ರಾರಂಭ ಮಾಡಿಬಿಟ್ಟವ್ರೆ. ಎಲೆಕ್ಷನ್ ಎಲ್ಲ 2 ವರ್ಷ ಬರ್ತಾ ಇದಲ್ಲ, ಅದ್ರ ಜೊತೆಗೆ ಇವರಾರು NDA ಮೈತ್ರಿ ಪಕ್ಷದಲ್ಲಿ ಒಂದು ಸ್ವಲ್ಪ ಅವನಿಗೆ ಟೆನ್ಷನ್ ಆಗ್ಬಿಟ್ಟಿದೆ ಅವರಿಗೆ. ಅದಕ್ಕೆ ನಾನು ಒಬ್ಬನೇ ಕಾಣಿಸ್ತದೆ, ಈಗ ಇಬ್ಬರು ಕಾಣಿಸ್ತಾವ್ರಿ. ಈಗ ಅವ್ರದೊಂದು ಅಗಲಕೋಟೆ ಆದ್ರೆ ನಂದೊಂದು ಇಟ್ಕೊಂಬಿಟ್ಟಾನೆ, ಏನೋ ಹಾಲು ಒಕ್ಕೂಟದಲ್ಲಿ 300 ಕೋಟಿ ಹಗರಣ ಲೋಕಾಯುಕ್ತ ಅಂತ ಹೇಳ್ಬಿಟ್ಟು. ನಾನು ಚಾಲೆಂಜ್ ಮಾಡ್ತೇನೆ ಮಂಜುನಾಥ್ ಗೌಡರಿಗೆ, ನೀನೇನಾದರೂ 300 ಕೋಟಿ ಕೋಟಿದಲ್ಲಿ ಪ್ರೂಫ್ ಮಾಡಿಸ್ಬಿಟ್ರೆ ನಾನು ರಾಜಕೀಯದಿಂದ ದೂರ ಇದ್ದೋಗ್ಬಿಟ್ಟು ಫಸ್ಟ್ ಟೈಮ್ ನೀನು MLA ಮಾಡಿಸಿದ್ನಲ್ಲ, ಮತ್ತೆ ನಿನ್ನ ಜೊತೆಗೆ ಬಂದ್ಬಿಡ್ತೀನಿ ಇನ್ನೊಂದು ಸಾರಿ MLA ಮಾಡೋಕ್ಕೆ. ನಿಜ ಆದರೆ ಒಂದು ಸಾರಿ ಮಾಡಿಬಿಟ್ಟಿದ್ದೀನಿ ನಿನ್ನ. ಎಲ್ಲ ಮಾಲೂರು ತಾಲೂಕಲ್ಲಿ ಕೈ ಕಾಲು ಹಿಡಿದು ಮಾಡಿದಂಥವ್ರು ಅವತ್ತು ಯಾರೂ ಇಲ್ಲ ಬಿಡಿ, ಯಾರೋ ಕೆಲವರು ನಿನ್ನ ಜೊತೆ ಇಂಥವ್ರು ಅವರೇ. ನಿನ್ನ ಹೊಸಕೋಟೆಯಿಂದ ಕರ್ಕೊಂಬಂದು ಅವತ್ತು MLA ಮಾಡೋಕ್ಕೆ ಯಾರ್ಯಾರು ಪ್ರಯತ್ನ ಮಾಡಿದ್ರು, ನಂಜೇಗೌಡನ ಒಬ್ಬನೇ ಅಲ್ಲ, ಆನೆಪುರ ಹನುಮಂತಪ್ಪನು, ಚಂದ್ರೇಗೌಡರು, P. ನಾರಾಯಣಸ್ವಾಮಿ, ಇನ್ನೂ ತುಂಬ ಜನ ಹೆಸರು ಹೇಳೋಕೆ ಹೋದ್ರೆ ಇವರು ಯಾರು ಕೂಡ ನೀ ಜೊತೆಲಿಲ್ಲ. ನಾನೊಂದು ಚಾಲೆಂಜ್ ಮಾಡೋದೇನೆಂದರೆ, ನೀ 300 ಕೋಟಿ ಹಗರಣ ಪ್ರೂಫ್ ಮಾಡಿಬಿಟ್ರೆ ರಾಜಕೀಯದಿಂದ ನಿವೃತ್ತಿ ಆಗಿ ಮತ್ತೆ 2ನೇ ಸಾರಿ ನೀನು MLA ಆಗೋಕ್ಕಾಗಲ್ಲ. 28ಕ್ಕೆ ನಾನು ಬರ್ತೀನಪ್ಪ. ಫಸ್ಟ್ 18ರಲ್ಲಿ ಯಾವಾಗ 23ರಲ್ಲ ಯಾವ ಫಸ್ಟ್ ಟೈಮ್ MLA ಮತ್ತೆ ಅವಾಗ ನಿನ್ನ ಜೊತೆಲಿದ್ವಿ, ಮತ್ತೆ ನಾನು ನಿನ್ನ ಜೊತೆಗೆ ಬಂದ್ಬಿಡ್ತೀನಿ ನಾನು. ಮತ್ತೆ ಲೋಕಾಯುಕ್ತ ಹೇಳಿದ್ದಾರೆ ನೋಡಿ, ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು, ಯಾವುದೇ ಒಂದು ಇಲಾಖೆ ಆಗಿರ್ಬೋದು, ಯಾರಾದರೂ ಒಂದು ಅರ್ಜಿ ಕೊಡ್ಬೋದು. ಕೊಟ್ಟಾಗ ಅದನ್ನು ತನಿಖೆ ಮಾಡುತ್ತದ್ದು ಸುಳ್ಳ ನಿಜಾನ ಅಂತೇಳಿ ಡಿಕ್ಲೇರ್ ಮಾಡುತ್ತದೆ ಆ ಸಂಸ್ಥೆಗೆ ಬಿಟ್ಟಿದ್ದಂತು. ಲೋಕಾಯುಕ್ತ ಸಂಸ್ಥೆ ನಮ್ಮ ಕೋಲಾರ ತಾಲೂಕು ಗುಳಿಯಾನಹಳ್ಳಿ ನಾಗರಾಜನವರು ಒಂದು ದೂರು ಕೊಟ್ಟಿದ್ದಾರೆ. ಆ ದೂರು ಪ್ರಕಾರ ತನಿಖೆ ಮಾಡಕ್ಕೆ ಬಂದಿದ್ದಾರೆ. 22ನೇ ತಾರೀಕು ಬಂದು 24ನೇ ತಾರೀಕುವರೆಗೂ ಕೂಡ ನಮ್ಮ ಒಕ್ಕೂಟದಲ್ಲಿ ಅವರು 30 ಪಾಯಿಂಟ್ಗಳು ಕೊಟ್ಟಿದ್ದಾರೆ. 30 ಪಾಯಿಂಟ್ ಕೂಡ ಅದು ಸಂಬಂಧಪಟ್ಟ ದಾಖಲೆಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ನಾನು ಕೂಡ ನನ್ನ ಅಧಿಕಾರಿಗಳಿಗೆ ಆ ಲೋಕಾಯುಕ್ತವರು ಏನು ಬಂದಿದ್ದಾರೆ ಅವ್ರಿಗೆಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡುವಂಥದ್ದು, ಅವ್ರು ಏನೇ ಕೇಳಿದ್ರು ಕೂಡ ದಾಖಲೆಗಳು ಕೊಡುವಂಥದ್ದು ಕೂಡ ನಾನು ಒಬ್ಬ ಒಕ್ಕೂಟದ ಅಧ್ಯಕ್ಷನಾಗಿ ನನ್ನ ಅಧಿಕಾರಿಗಳಿಗೆ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದರ ಪ್ರಕಾರ ನಮ್ಮ ಅಧಿಕಾರಿಗಳಿಗೆ ಕೂಡ ಆ ಮಾಹಿತಿಗಳನ್ನು ಆ ಲೋಕಾಯುಕ್ತ ಯಾರು ಬಂದಿದ್ದು ಅವ್ರಿಗೆಲ್ಲ ಕೊಟ್ಟಿದ್ದಾರೆ.